ಅಳ್ತಿದ್ಯಾ? ಹೇಗತ್ಗೆ ಸುಮ್ನಿರ್ಲಿ? ಅಮ್ಮನ್ನೇ ನೋಡ್ದಿರೋ ನತದೃಷ್ಟ ನಾನು. ನೀವ್ ಅಳೋದ್ ನೋಡಿದ್ರೆ ಅಮ್ಮನ್ ಕಣ್ಣಲ್ಲಿ ನೀರ್ ಬಂದಂಗ ಅನ್ನಿಸ್ತಿದೆ. ಅಳ್ಬೇಡ ಮೈ. ನಮ್ ಮನೆಯವ್ರ ಹಣೆ ಬರ ನಂಗೆ ಇವತ್ ಗೊತ್ತಾಯ್ತು. ನನ್ ಬಗ್ಗೆ ಅವ್ರ ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ಮೇಲೆ ನಾವ್ಯಾಕೆ ಅವ್ರಿಗೋಸ್ಕರ ಅಳ್ಬೇಕು? ಅದ್ಗೆ ತಗೊಳ್ಳಿ, ನೀರ್ ಕುಡೀರಿ. ಅದ್ಗೆ ಅಳ್ಬೇಡಿ ಅದ್ಗೆ, ಪ್ಲೀಸ್ ನೀವ್ ನೀರ್ ಕುಡೀರಿ. ಅದ್ಗೆ ಸರ್ಟಿಫಿಕೇಟ್ ತರ್ತೀನಿ ಅಂದ್ರಿ, ತರ್ಲೇ ಇಲ್ಲ. ಎಲ್ರು ನನ್ನ ಯಾಮಾರ್ಸ್ಬಿಟ್ರು ಮೈ. ಮನೇಲಿ ಬರೀ ಅಮ್ಮ ಮತ್ತೆ ಅತ್ಕೆ ಇದಾರೆ ಅಂತ ಹೋದ್ರೆ ಅಲ್ಲಿ ಅಪ್ಪ ಮತ್ತೆ ಅಣ್ಣನೂ ಇದ್ರು. ಅಯ್ಯೋ ಅಯ್ಯೋ, ಅವ್ರ ಪ್ಲಾನೇ ಬೇರೆ ಇತ್ತು. ಸರ್ಟಿಫಿಕೇಟ್ ಕೊಡೋದಕ್ ನನ್ನ ಯಾರು ಕರ್ದಿಲ್ಲ. ಆಯ್ತು ಅದ್ಗೆ, ಪ್ಲೀಸ್ ನೀವ್ ಅಳ್ಬೇಡಿ. ನೀವ್ ಹತ್ರ ನನ್ ಕೈಲಿ ನೋಡಕ್ ಆಗಲ್ಲ. ಅದ್ಗೆ ಪ್ಲೀಸ್ ಅದ್ಗೆ. ಮೈ, ನೀನ್ ಯಾಕೆ ಅಳ್ತಿದ್ಯಾ? ಹೇಗತ್ಗೆ ಸುಮ್ನಿರ್ಲಿ? ಅಮ್ಮನ್ನೇ ನೋಡ್ದಿರೋ ನತದೃಷ್ಟ ನಾನು. ನೀವ್ ಅಳೋದ್ ನೋಡಿದ್ರೆ ಅಮ್ಮನ್ ಕಣ್ಣಲ್ಲಿ ನೀರ್ ಬಂದಂಗ ಅನ್ನಿಸ್ತಿದೆ. ಅಳ್ಬೇಡ ಮೈ. ನಮ್ ಮನೆಯವ್ರ ಹಣೆ ಬರ ನಂಗೆ ಇವತ್ ಗೊತ್ತಾಯ್ತು. ನನ್ ಬಗ್ಗೆ ಅವ್ರ ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ಮೇಲೆ ನಾವ್ಯಾಕೆ ಅವ್ರಿಗೋಸ್ಕರ ಅಳ್ಬೇಕು? ಅಳು ನಿಲ್ಸು. ಬಾ ಹೊರಡೋಣ. ಮೋಸ್ಗರ ಸಹವಾಸ ನಮ್ಗೆ ಯಾಕೆ? ಇಲ್ಲಿರೋದೇ ಬೇಡ. ನಡಿ ಹೊರಡೋಣ. ಒಂದ್ ನಿಮಿಷ, ನೀನ್ ಊಟ ಮಾಡ್ಬೇಕು ಅಂತ ಹೇಳ್ದೆ ಅಲ್ಲ? ಇಲ್ಲ ಅದ್ಗೆ, ನಂಗೇನು ಬೇಡ. ನೀವ್ ಅಳ್ಬೇಡಿ, ನಂಗೆ ಸಾಕು. ಏ, ಯಾರಿಗೋಸ್ಕರನು ನಾವ್ಯಾಕೆ ಊಟ ಬಿಡ್ಬೇಕು? ಇವತ್ತಿಗೆ ನನ್ಗೆ ಅಂಟಿರೋ ಪೀಡೆಗಳೆಲ್ಲ ದೂರ ಆಯ್ತು. ಬಾ, ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡೇ ಹೋಗೋಣ. ಮೈ, ನಿಂಗ್ ಬಿರಿಯಾನಿ ಓಕೆ ಅಲ್ವಾ? ಅದೆಲ್ಲ ಏನ್ ಬೇಡ ಅದ್ಗೆ, ನಾರ್ಮಲ್ ಊಟ ಹೇಳಿ ಸಾಕು. ಯಾಕೆ? ಅವಾಗ್ಲೇ ಬಿರಿಯಾನಿ ತಿನ್ಬೇಕು ಅಂತ ಹೇಳ್ತಿದ್ದೆ. ಇಲ್ಲಿ ಎಗ್ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು. ನಾನು ಮೊದಲನೇ ಸಲ ಈ ಜಾಗಕ್ಕೆ ಬರ್ತಿರೋದು. ಸೊ ನೀನ್ ಟೇಸ್ಟ್ ಮಾಡ್ಬಿಟ್ಟು ಹೇಳು ನಿಂಗೆ ಇಷ್ಟ ಆಯ್ತಾ ಅಂತ. ಅಯ್ಯೋ, ಈ ಟೈಮಲ್ಲಿ ಗಂಟ್ಲಿಗೆ ಅನ್ನನೇ ಎಳಿಯಲ್ಲ, ಇನ್ ಬಿರಿಯಾನಿ ತಿನ್ನಕ್ಕಾಗುತ್ತಾ? ಏನ್ ಬೇಕು ಮೇಡಮ್? ಊಟ ಇಲ್ಲ, 1 ಪ್ಲೇಟ್ ವೆಜ್ ಬಿರಿಯಾನಿ, 1 ಎಗ್ ಬಿರಿಯಾನಿ, 1 ಪನ್ನೀರ್ ಚಿಲ್ಲಿ ಮತ್ತೆ 2 ಆರೆಂಜ್ ಜ್ಯೂಸ್ ತಗೊಂಬನ್ನಿ. ಓಕೆ. ಇದೆಲ್ಲ ಯಾಕೆ ಹೇಳಿದ್ರಿ ಅದ್ಗೆ? ಮೈ, ನೀನ್ ಸುಮ್ನಿರು. ನನ್ನ ನೋವಿಗೆ ನೀನ್ ಯಾಕೆ ಅಳ್ತೀಯ? ಅದ್ಗೆ, ನೀವ್ ಓದಿದ್ದು ಇದೇ ಊರಲ್ಲಲ್ವಾ? ಒಂದ್ಸಲ ನೀವು ಹೋಟ್ಲಿಗೆ ಬಂದಿಲ್ವಾ? ಇಲ್ಲ ಮೈ, ಕಾಲೇಜ್ಗೆ ಅಪ್ಪನೇ ಪಿಕಪ್ ಡ್ರಾಪ್ ಮಾಡ್ತಿದ್ರು. ಫ್ರೆಂಡ್ಸ್ ಜೊತೆನೂ ಎಲ್ಲೂ ಕಳಿಸ್ತಿರ್ಲಿಲ್ಲ. ನಂಗೆ ಹೊರಗಡೆ ಏನಾದ್ರು ತಿನ್ಬೇಕು ಅನ್ಸ್ತಿದ್ರೆ ಮನೇಲೆ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರು. ಎಲ್ಲಾನು ಇದ್ದು ಇವತ್ತು ಏನೂ ಇಲ್ದೇ ಇರೋ ತರ ಆಯ್ತು. ಪ್ಲೀಸ್ ಅದ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ನಿಮಗ್ ನಾವಿದೀವಿ, ನಮ್ ಮನೆ ಇದೆ. ನಿಮ್ ಮನೆ ನೋಡಿ ಆ ಮನೇಲಿರೋರ್ ಮನ್ಸೂ ದೊಡ್ಡದಾಗಿರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನಿಮ್ ಮನ್ಸು ಹೊರೆ ಒರೆಸಿ ಕಳಿಸ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವೇನು ಯೋಚನೆ ಮಾಡ್ಬೇಡಿ ಅದ್ಗೆ, ಟೈಮ್ ಬಂದಾಗ ಅವ್ರೆಲ್ರೂ ನಿಮ್ ಹತ್ರ ಬರ್ತಾರೆ. ಮೈ, ಸಂಕೋಚ ಪಡ್ಕೋಬೇಡ. ನಿಂಗೆ ಬೇರೆ ಏನಾದ್ರೂ ಬೇಕಂದ್ರೂ ಹೇಳು, ದುಡ್ಡು ನಾನು ಕೊಡ್ತೀನಿ.
ಅಯ್ಯೋ ಅತ್ಗೆ ದುಡ್ಡು ನನ್ನ ಹತ್ರನೂ ಇದೆ. ಹರಿಯಣ್ಣ ಮುತ್ತು ಅಣ್ಣ ಇಬ್ರು ಕೊಟ್ಟಿದ್ದಾರೆ. ನೀವೇನು ಯೋಚನೆ ಮಾಡ್ಬೇಡಿ, ಊಟ ಮಾಡಿ. ನೀನ್ ಊಟ ಮಾಡು. ಗಂಟೆ ಅಣ್ಣ ಫೋನ್ ಮಾಡ್ತಿದ್ದಾನೆ. ಅಣ್ಣ. ಹಲೋ ಮೈ, ಎಲ್ಲಿದ್ದೀರಾ? ಅದಕ್ಕೆ ಜೊತೆನೇ ಇದೆಯಾ ತಾನೆ? ಅಣ್ಣ ಇಬ್ರು ಇಲ್ಲೇ ಹೋಟ್ಲಲ್ಲಿ ಊಟ ಮಾಡ್ತಾ ಇದೀವಿ. ಅವ್ರ ಮನೆಗೆ ಹೋಗಿದ್ರಾ ಇಲ್ವಾ? ಹಾ ಹೋಗ್ ಬಂದ್ವಿ. ಎಲ್ಲ ಓಕೆ ತಾನೆ? ಏನು ಪ್ರಾಬ್ಲಮ್ ಇಲ್ಲ ಅಲ್ಲ? ಪ್ರಾಬ್ಲಮ್ ಅಂತ ಕೇಳ್ತಿದ್ದಾನೆ. ಏನಿಲ್ಲ, ಏನು ಹೇಳಕ್ ಹೋಗ್ಬೇಡ. ಅದೆಲ್ಲ ಏನಿಲ್ಲ ಅಣ್ಣ, ನಾವು ಬರ್ತಾ ಇದೀವಿ. ಸರಿ, ಅದಕ್ಕೆ ಸೇಫಾಗಿ ಕರ್ಕೊಂಬ. ಆಯ್ತಣ್ಣ. ಹುಷಾರ್. ಹಲೋ. ಯಾಕೋ ವಾಯ್ಸ್ ಜಲ್ಲಾಗಿದೆ? ಎಲ್ಲಿದ್ದೀರಾ? ಬರ್ತಾ ಇದ್ದೀರಾ ಅಲ್ವಾ? ಹಾ ಬರ್ತಾ ಇದೀವಿ. ಹರಿ, ಮನೆಗೆ ಹೋದ್ರು ಮನಸ್ಸು ಚೇಂಜ್ ಮಾಡದೆ ವಾಪಸ್ ಬರ್ತಿದ್ದಾರೆ ಅಂದರೆ ಆಲ್ರೆಡಿ ನಿನ್ನ ಮನಸ್ಸಲ್ಲಿ ಮನೆ ಕಟ್ತಾ ಇದ್ದಾರೆ ಅಂತ ಅರ್ಥ. ಸರಿ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಇರಿ, ನೀವು ಬೆಂಗಳೂರಿಗೆ ಬರೋದಕ್ಕೆ ಎಷ್ಟೊತ್ತಾಗುತ್ತೆ? ನಿಮ್ಮನ್ನ ಪಿಕಪ್ ಮಾಡೋಕ್ಕೆ ನಾನೇ ಬಸ್ ಸ್ಟಾಪಿಗೆ ಬರಲಾ? ನಾವಿನ್ನೂ ಬಸ್ ಹತ್ತಿಲ್ಲ, ಮನೆಯಿಂದ ಜಸ್ಟ್ ಬಂದ್ವಿ ಅಷ್ಟೇ. ಈಗ ಹೋಟ್ಲಲ್ಲಿ ಊಟ ಮಾಡ್ತಿದ್ದೀವಿ. ಹೋಟೆಲಲ್ಲಿ ಇದ್ದೀರಾ? ಮನೆಗೆ ಬರ್ತೀರಾ ತಾನೇ? ಮತ್ತೆ ಎಲ್ಲಿ ಹೋಗ್ಬೇಕು? ಅಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ಸರಿ, ಇಡ್ತೀನಿ. ೂಟ ಮಾಡ್ತಾ ಇದೀವಿ. ಒಂದ್ ನಿಮಿಷ. ಏನು? ಸರ್ಟಿಫಿಕೇಟ್ ಎಲ್ಲ ಸಿಗ್ತಾ? ಯಾಕೇನಾಯ್ತು? ಅದೆಲ್ಲ ಮನೆಗೆ ಬಂದು ಹೇಳ್ತೀನಿ ಬಿಡಿ. ಅಂದ್ರೆ ಸಿಗ್ಲಿಲ್ವಾ? ಮನೇಲಿ ಕೊಡಲ್ಲ ಅಂತ. ಯಾಕಂತೆ? ಯಾಕೆ ಕೊಡಲ್ವಂತೆ? ಏನ್ ಅನ್ಕೊಂಡ್ಬಿಟ್ಟಿದಾರ ಅವರು? ಕಷ್ಟಪಟ್ಟು ಓದಿ ಗೋಲ್ಡ್ ಮೆಡಲ್ ತಗೊಂಡಿರೋದು ನೀವು, ರ್ಯಾಂಕ್ ತಗೊಂಡಿರೋದು ನೀವು. ಕೊಡಲ್ಲ ಅನ್ನೋದಕ್ಕೆ ಅವ್ರು ಯಾರು? ನಾನ್ ಬರ್ ಮಾತಾಡ್ಲಾ? ಗೊತ್ತಿತ್ತು ನನಗೆ. ಯಾವತ್ತು ಆ ಮಂದಾಕಿನಿ ನನ್ನ ಬರ್ಬೇಡ ಅಂತ ಹೇಳಿದ್ರು ಅವತ್ತೇ ಅವರು ಮಂತರೆ ಬುದ್ಧಿ ತೋರಿಸ್ತಿದ್ದಾರೆ ಅಂತ ನನಗೆ ಗೊತ್ತಾಗೋಯ್ತು. ಎಮೋಷನಲ್ ಆಗಿ ಕಂಡೀಷನ್ ಹಾಕಕ್ ನೋಡ್ತಾರೆ. ಇವತ್ತು ನಾನೇನಾದ್ರು ಬರ್ಬೇಕಿತ್ತು, ಅವ್ರಿಗೆ ಕೂಡಿ ತರ ಗುಂತಿದ್ದೆ. ನೀವೇ ನನ್ನ ಕಟ್ಟಾಕಿದ್ದು. ಮತ್ತೆ ಅವ್ರನ್ನ ನಂಬಕ್ಕೆಲ್ಲ ಹೋಗ್ಬಿಡಿ. ಅವ್ರ ಬುದ್ಧಿ ಏನು ಅಂತ ನಿಮ್ಗೆ ಗೊತ್ತಾಯ್ತಲ್ಲ. ಸರಿ ಆಯ್ತು, ಬಂದ್ಮೇಲೆ ಎಲ್ಲ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಇಡಿ ಫೋನ್. ಸರಿ, ಊಟ ಮಾಡಿ ಸೇಫ್ ಆಗಿ ಬನ್ನಿ. ಸರಿ, ಸರ್ಟಿಫಿಕೇಟ್ ಸಿಗ್ಲಿಲ್ಲ ಅಂದ್ರೆ ಕೆಲ್ಸಕ್ಕೆ ಹೋಗೋದು ಡೌಟ್ ಅನ್ಸುತ್ತೆ. ಹಾಸ್ಟೆಲ್ ಮ್ಯಾಟ್ರ್ ಕ್ಲೋಸ್ ಆದ್ರೆ ನಮ್ ಹುಡುಗಿ ನಮ್ಮ ಮನೆಲ್ಲರೂ ಫಿಕ್ಸು. ಅದ್ಗೆ ಇವನ್ ಯಾಕೆ ಇಲ್ಲಿಗೆ ಬಂದ? ಊರೂರ್ ತಿರ್ಗಿ ಊಟ ಮಾಡೋರ್ಗೆ ಇನ್ನೇನ್ ಕೆಲಸ ಇರತ್ತೆ ಹೇಳು? ಏನ್ ಚಂದನ ಅವರೇ, ಹೇಗಿದ್ದೀರಾ? ನಿಮ್ಮ ಮನೆಗೆ ಹೋಗಿದ್ದೆ, ನಿಮ್ಮನ್ನ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿ ಕೇಳ್ದಾಗ ಆಚೆ ಹಾಕಿದ್ರು ಅಂತ ಗೊತ್ತಾಯ್ತು. ಡ್ರೈವರ್ ಮನೆಯಲ್ಲಿ ಜೀವನ ತುಂಬಾ ಕಷ್ಟ ಅನ್ಸುತ್ತೆ ಅಲ್ವಾ? ಕೆಲ್ಸಕ್ಕೆ ಟ್ರೈ ಮಾಡ್ತಿದ್ಯಂತೆ? ಸೋ ಸ್ಯಾಡ್. ಕೈಗೆ ಬಂದಿರೋ ಗೋಲ್ಡನ್ ಲೈಫ್ನ ಎಸ್ದು ಗೋಡಾನಲ್ಲಿ ಬದುಕೋ ಪರಿಸ್ಥಿತಿನ ನೀನೇ ತಂದ್ಕೊಂಡ್ಬಿಟ್ಟಿಯಲ್ಲ ಚಂದನ. ನನ್ನ ಜೊತೆ ಅರಮನೆಯಲ್ಲಿ ಇರೋದು ಬಿಟ್ಟು ಬಿಸಿಲಲ್ಲಿ ಆ ಮರದ ಕೆಳಗೆ ಇದೆಯಾ. ಲುಕ್ ಚಂದನ, ಈಗಲೂ ಹೇಳ್ತಾ ಇದ್ದೀನಿ, ಹಳೆದೆಲ್ಲ ಲೆಕ್ಕದಿಂದ ಬಿಟ್ಬಿಡ್ತೇನೆ. ನೀನ್ ಓಕೆ ಅಂದ್ರೆ ನಿಂಗೇನು ಒಂದ್ ಸ್ವಲ್ಪನಾದ್ರೂ ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ವಾ? ಚಂದನ, ನನ್ನ ವ್ಯಕ್ತಿತ್ವದ ಬಗ್ಗೆ ಯಾರಾದ್ರೂ ಕೆಟ್ಟದಾಗ ಮಾತಾಡಿ ಮತ್ತೆ ನನ್ನ ಹತ್ರ ವಾಪಸ್ ಬಂದ್ರೆ ನಾನು ಅಂತರ್ನ ತಿರುಗ್ ಕೂಡ ನೋಡಲ್ಲ. ಅದನ್ನ ಸೆಲ್ಫ್ ರೆಸ್ಪೆಕ್ಟ್ ಅಂತಾರೆ. ನಿಂಗದ್ರ ಮೀನಿಂಗ್ ಕೂಡ ಗೊತ್ತಿಲ್ಲ ಅನ್ಸತ್ತೆ.
ನಾನ್ ನಿನ್ ಬಗ್ಗೆ ಅಷ್ಟೆಲ್ಲ ಹೇಳಿದ್ರು ಹೇಗ್ ನಾಚಿಕೆ ಹೇಳ್ದೆ ನನ್ ಮುಂದೆ ಬಂದ್ ನಿಂತಿದ್ಯಾ ನೋಡು. ಇನ್ನೂ ನಿನ್ ಕೊಪ್ಪು ಕಮ್ಮಿ ಆಗಿಲ್ವಲ್ಲ? ಬರೀ ಗಂಡಸರಿರೋ ಮನೇಲಿ ಇಟ್ಕೊಂಡು ನನ್ಗೆ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ಹೇಳ್ತೀಯಾ? ಓ, ಪ್ರತಿ ಸಲ ಹೊರಗೆ ಹೋಗ್ಬೇಕಾದ್ರೂ ಒಬ್ಬೊಬ್ರನ್ನ ಕರ್ಕೊಂಡು ಹೋಗ್ತೀಯಾ ಅನ್ಸುತ್ತೆ ಅಲ್ವಾ? ಅಯ್ಯೋ ನೀನ್ ಮೈ ಏಯ್, ಏನೋ ಹೊಡಿತೀಯಾ? ಮುಟ್ಟೋ ನೋಡೋಣ. ಇಲ್ಲಿಂದ ಹೇಗೆ ಆಚೆ ಹೋಗ್ತೀಯ ಅಂತ ನಾನು ನೋಡ್ತೀನಿ. ಹಾ, ಏಯ್, ಯಾರು ಕಾಲ್ ಮಾಡ್ತಿದ್ಯಾ? ಓಹೋ, ಆ ನಿನ್ ಡ್ರೈವರ್ಗ? ಅಯ್ಯಯ್ಯೋ, ಇಲ್ಲೆಲ್ಲೂ ಕಂಬನೇ ಕಾಣಿಸ್ತಿಲ್ವಲ್ಲ? ಹರಿ ಅಂತ ಅಂದಿದ ತಕ್ಷಣ ಕಂಬ ಸೀಳ್ಕೊಂಡು ಬರೋದಕ್ಕೆ? ನಿನ್ ಮುಖಕ್ಕೆ ಅಷ್ಟೆಲ್ಲ ಸೀನ್ ಇಲ್ಲ ಬಿಡು. ನಿನ್ನಂತವ್ರಿಗೆ ಚಳಿ ಹೇಗ್ ಬಿಡಿಸ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಮೈ, ರೋಡಲ್ಲಿ ಹುಡುಗಿರ್ಗೆ ರ್ಯಾಗಿಂಗ್ ಮಾಡಿದ್ರೆ BNS ಪ್ರಕಾರ ಯಾವ ಪನಿಷ್ಮೆಂಟ್ ಇರುತ್ತೆ ಹೇಳು? ಹರಾಸ್ಮೆಂಟ್ ಕೇಸು ಅದ್ಗೆ ಮಿನಿಮಮ್ 3 ವರ್ಷ ಜೈಲು. ಹಾ, ಕರೆಕ್ಟ್. ಅದ್ರ ಮೇಲೆ ಹೊಡೆದಿರೋ ಕೇಸ್ ಹಾಕಿದ್ರೆ ಬೇಡ 3 ವರ್ಷ ಸಾಕು. ಆಸ್ಟ್ರೇಲಿಯಾಗ ಹೋಗಕ್ ಆಗೋದಿಲ್ವಲ್ಲ? ಪೊಲೀಸವ್ರಿಗೆ ಹೇಳಿದ್ರೆ ಅವರೇ ಹತ್ತಿಸ್ತಾರೆ ಅದ್ಗೆ. ಆಸ್ಟ್ರೇಲಿಯಾಗಲ್ಲ, ಬಳ್ಳಾರಿ ಜೈಲ್ಗೆ. ಹಾ, ಕರೆಕ್ಟ್. ಏಯ್ ಚಂದನ, ಯಾರು ಕಾಲ್ ಮಾಡ್ತಿದ್ಯಾ? ಹಲೋ, ಚಿಕ್ಕಮಗಳೂರು ಸಿಟಿ ಪೊಲೀಸ್? ನೋ ಚಂದನ, ಇದು ನನ್ನ ಪ್ರೆಸ್ಟೀಜ್ ಕ್ವಶನ್. ಸರ್ ನಮಸ್ಕಾರ. ಇಲ್ಲಿ ಒಬ್ರು ನಂಗೆ ಸಿಕ್ಕಾಪಟ್ಟೆ ರ್ಯಾಗಿಂಗ್ ಮಾಡ್ತಾ ಇದ್ದಾರೆ. ಅವ್ರ ಹೆಸರು ಬಂದ್ಬಿಟ್ಟು ಆರ್ಯ ಅಂತ. ಹಾ, ಏನ್ ಸರ್ ಕೆಲ್ಸನ? ಅವರು ಆಸ್ಟ್ರೇಲಿಯಾದಿಂದ ಬಂದು 1 ತಿಂಗಳಾಯ್ತಷ್ಟೇ. ಇವಾಗ್ಲಾ? ಹಾ, ಇಲ್ಲೇ ನನ್ ಕಣ್ಮುಂದೆನೆ ನಿಂತಿದ್ದಾನೆ. ನೋಡ್ಕೋತೀನಿ ನಿನ್ನ. ಏನ್ ಸರ್ ಕಾರ್ ನಂಬರಾ? ಮೈ ಗಾಡಿ ನಂಬರ್? ನೋ ಗಾಡಿ ನಂಬರ್. 0 ಏನತ್ಗೆ ಪೊಲೀಸ್ ಅಂದಿದ ತಕ್ಷಣ ಪೊಲೀಸ್ ತರ ಎಸ್ಕೇಪ್ ಆಗ್ಬಿಟ್ಟ. ಕಾಮಿಡಿ ಪೀಸು. ನಿಮ್ ಲೈಫಲ್ಲೂ ನಿಮ್ ತೊಂದರೆ ಕೊಡಲ್ಲ ಬಿಡಿ. ಅದ್ಗೆ ಹೊರಡನ್ವಾ? ಆಟೋ ಕರೀಲ? ಏನ್ ನೋಡ್ತಿದ್ದೀರ ಅದ್ಗೆ? ನಾನ್ ಚಿಕ್ಕಮಗಳೂರ್ಗೆ ಯಾವಾಗ ಮತ್ತೆ ವಾಪಸ್ ಬರ್ತೀನೋ ಗೊತ್ತಿಲ್ಲ. ಆದ್ರೆ ಬಂದಾಗ ಮಾತ್ರ ನನ್ ಮನೆಯವರೆಲ್ಲ ನನ್ನ ಮುಂದೆ ತಲೆ ತಗ್ಸ್ ನಿಂತಿರ್ಬೇಕು. ಆ ತರ ಏನಾದ್ರು ಸಾಧನೆ ಮಾಡಿನೇ ನಾನು ಇಲ್ಲಿ ವಾಪಸ್ ಕಾಲಿಡೋದು.